ನಮಸ್ಕಾರ ಸ್ನೇಹಿತರೆ, ನಮ್ಮ ಪ್ರತಿಭಾ ಸ್ಪಾರ್ಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾವು ಕವಿ ಮನೆಯ ಕಡೆಗೆ ಸಾಗುತ್ತಿದ್ದೇವೆ. ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಹೋಗುವ ದಾರಿ ಇದು. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಸುತ್ತಲಿನ ಹಸಿರು ಪ್ರಕೃತಿ, ಆ ಸುಂದರ ರಸ್ತೆ ಪ್ರಯಾಣವೇ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುವೆಂಪು ಅವರ ನೆನಪುಗಳನ್ನು ಹೊತ್ತಿರುವ ಆ ಐತಿಹಾಸಿಕ ಸ್ಥಳ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ. ಮಲೆನಾಡಿನ ಸುಂದರ ಪ್ರಕೃತಿಯ ನಡುವೆ ನೆಲೆಸಿರುವ ಕುವೆಂಪು ಮನೆ. ಇದು ಕೇವಲ ಒಂದು ಮನೆಯಲ್ಲ, ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಹೇಳುವ ಜೀವಂತ ಸ್ಮಾರಕ. ಇಂದು ನಾವು ನಿಂತಿರುವ ಈ ಸ್ಥಳ ಕೇವಲ ಒಂದು ಮನೆಯಲ್ಲ, ಇದು ಕನ್ನಡ ಸಾಹಿತ್ಯದ ದೇವಾಲಯ. ಇಲ್ಲಿ ಕನ್ನಡದ ಶ್ರೇಷ್ಠ ಕವಿ, ಚಿಂತಕ ಮತ್ತು ಶಿಕ್ಷಣ ತಜ್ಞರಾದ ಕುವೆಂಪು ಅವರು ತಮ್ಮ ಬಾಲ್ಯವನ್ನು ಕಳೆದರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಕ್ಯಾಮ್ರಾಕ್ಕೆ ಪ್ರವೇಶವಿಲ್ಲ, ಇಲ್ಲದಿದ್ದರೆ ಒಳಗೆ ಸಮಯ ಕಳೆದಿದ್ದೇ ಗೊತ್ತಾಗುವುದಿಲ್ಲ. ಮನೆಯಲ್ಲಿ ಬಳಸಿದ ಹಳೆಯ ಮರಗಳು, ಬಾಗಿಲುಗಳು, ಅಡುಗೆ ಮನೆ, ಪೂಜಾ ಕೊಠಡಿ, ಮಲಗುವ ಕೋಣೆ, ಬಳಸಿದ ವಸ್ತುಗಳು ಹಾಗೂ ಹಳೆಯ ಶೈಲಿಯ ನಿರ್ಮಾಣ ಇಂದಿಗೂ ಸಂರಕ್ಷಿಸಲಾಗಿದೆ. ಇಲ್ಲಿ ಒಳಗೆ ಪ್ರವೇಶಿಸಲು ಪ್ರತಿ ವ್ಯಕ್ತಿಗೆ 20 ರೂಪಾಯಿ ಟಿಕೆಟ್ ಇದೆ. ಟಿಕೆಟ್ ಪಡೆದುಕೊಂಡ ನಂತರ ಕವಿಮನೆಯ ಆವರಣ, ಅಲ್ಲಿರುವ ಸ್ಮಾರಕ, ಸುತ್ತಲಿನ ಸುಂದರ ಪರಿಸರವನ್ನು ವೀಕ್ಷಿಸಬಹುದು. ಸ್ನೇಹಿತರೆ, ಇಲ್ಲಿರುವ 2 ಫಲಕಗಳನ್ನು ನೋಡಿ. ಕುವೆಂಪು ಅವರು ಇಲ್ಲಿ ಹೇಳೋದು ಏನೆಂದರೆ, ನಮ್ಮ ಜೀವನದಲ್ಲಿ ಶಿಸ್ತು ಇರಬೇಕು, ಆದರೆ ಶಿಸ್ತು ಮಾತ್ರ ಸಾಕಾಗಲ್ಲ. ಇತರರ ಜೊತೆ ಪ್ರೀತಿ, ವಿಶ್ವಾಸ, ಗೌರವದಿಂದ ನಡೆದುಕೊಳ್ಳಬೇಕು. ಆಗಲೇ ನಮ್ಮ ಜೀವನ ನಿಜವಾಗಿಯೂ ಅರ್ಥಪೂರ್ಣವಾಗುತ್ತದೆ. ನೋಡಿ, ಇಲ್ಲಿ ಕಾಣ್ತಿರುವುದು ಈ ವಿಶ್ವಮಾನವ ಸಂದೇಶ ಆ ಮನೆಯ ಮುಂಭಾಗದಲ್ಲಿ ತುಂಬ ಆಕರ್ಷಿತವಾಗಿ ಕಾಣುತ್ತಿದೆ. ವಿಶ್ವಮಾನವ ಸಂದೇಶ ಕುವೆಂಪು ಅವರ ದೊಡ್ಡ ಕನಸು. ಅಂದರೆ ನಾವ್ಯಾರೇ ಆಗಿರಲಿ, ಯಾವ ಜಾತಿ, ಧರ್ಮ, ಯಾವ ಭಾಷೆದವರೇ ಆಗಿರಲಿ, ಮೊದಲು ಒಳ್ಳೆಯ ಮನುಷ್ಯರಾಗಬೇಕು ಅನ್ನೋದು ಅವರ ಮಾತು. ಕುವೆಂಪು ಮನೆಗೆ ಏಕೆ ಭೇಟಿ ನೀಡಬೇಕು ಅಂದರೆ, ಈ ಸ್ಥಳಕ್ಕೆ ಬಂದಾಗ ಕೇವಲ ಒಂದು ಮನೆಯನ್ನು ನೋಡುವುದಿಲ್ಲ, ಕನ್ನಡದ ಇತಿಹಾಸ, ಸಾಂಸ್ಕೃತಿಕ, ಸಾಹಿತ್ಯದ ಬೇರುಗಳನ್ನು ಅನುಭವಿಸ್ತೀವಿ. ಪ್ರತಿಯೊಬ್ಬ ಕನ್ನಡಿಗರು ಜೀವನದಲ್ಲಿ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಬೇಕು.